ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು VAO ಅಂದರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಯಾವ ರೀತಿಯಾಗಿ ನೀವು ಮೊಬೈಲ್ ಅಥವಾ ಲ್ಯಾಪ್ಟಾಪನ್ನು ಯೂಸ್ ಮಾಡಿ ಅಪ್ಲೈ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ವಲ್ಪ ಲೆಂತ್ ಇದೆ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದೆ ಯಾವುದೇ ರೀತಿ ಗೊತ್ತಾಗಲ್ಲ. ಪೂರ್ತಿ 10 ಸ್ಟೆಪ್ಗಳನ್ನು ನಾನು ಇದರಲ್ಲಿ ಸಂಪೂರ್ಣವಾಗಿ ಹೇಳಿದ್ದೀನಿ. ಆದ್ದರಿಂದ ನೀವು ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣಂತೆ. ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಯಾವ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊತೀರಿ ನೋಡಿ, ಅದರಲ್ಲಿ ನೀವು KE ಅಂತ ಸರ್ಚ್ ಮಾಡ್ಕೋಬೇಕಾಗತ್ತೆ. KE ಅಂತ ಸರ್ಚ್ ಮಾಡಿಕೊಂಡು ಇಲ್ಲಿ KE ಹೋಮ್ ಕರ್ನಾಟಕ CET ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಈ ರೀತಿ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಾನು ಕನ್ನಡವನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೇಮಕಾತಿ ಅಂತ ಒಂದು ಆಪ್ಷನ್ಸ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ನೀವು ಗ್ರಾಮಾಡಳಿತ ಅಧಿಕಾರಿ ನೇಮಕಾತಿ 2026 ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮಗೆ 2 ಆಪ್ಷನ್ಸ್ ಬರುತ್ತೆ, ಗ್ರಾಮಾಡಳಿತ ಅಧಿಕಾರಿ RPC ಮತ್ತು ಗ್ರಾಮಾಡಳಿತ ಅಧಿಕಾರಿ HK ಅಂತ. ಇದರಲ್ಲಿ ನಾನು ಫಸ್ಟ್ನೇದು RPC ಅನ್ನು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಗ್ರಾಮಾಡಳಿತ ಅಧಿಕಾರಿ ಅರ್ಜಿ ಲಿಂಕ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಬಳಕೆದಾರ ಹೆಸರು, ಲಾಸ್ಟ್ ನೇಮ್ ಮತ್ತು ಬರುತ್ತೆ. ಇಲ್ಲಿ ಕೆಳಗೆ ನೀವು ಡಿಜಿಲಾಕರ್ ಮೂಲಕ ನೋಂದಾಯಿಸಿದೆ ನೋಡಿ, ಅದರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು ಮತ್ತು ಕ್ಯಾಪ್ಚಾವನ್ನು ಎಂಟರ್ ಮಾಡಲಿಕ್ಕೆ, ಇಲ್ಲಿ ಅವನ್ನು ನೀಟಾಗಿ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ, ಆಧಾರ್ ಕಾರ್ಡ್ ನಂಬರ್ ಯಾವುದಕ್ಕೆ ಲಿಂಕ್ ಇರುತ್ತೆ ನೋಡಿ, ಅದಕ್ಕೆ ಒಂದು OTP ಬರುತ್ತೆ. ಇಲ್ಲಿ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ನಿಮ್ಮ ಒಂದು ಈ ಡಿಜಿಲಾಕರ್ ಪಿನ್ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಕೊಡಿ. ಇಲ್ಲಿದೆ ಡಿಡಕ್ಟ್ ಆಗುತ್ತೆ ರಿಕ್ವೆಸ್ಟ್ ಅವ್ರದ್ದು, ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ, ಇಲ್ಲಿ ನೋಂದಣಿಗೊಳಿಸಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತೇಳಿ. ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನೋದು ತೋರಿಸ್ತಾ ಇರುತ್ತೆ, ಅಂದರೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಮೇಲ ಫಿಮೇಲ, ಅದೇ ರೀತಿ ನಿಮ್ಮ ಮೊಬೈಲ್ ನಂಬರು. ಇಲ್ಲಿ ನೀವು ಒಂದು OTP ಅನ್ನು ಹಾಕಬೇಕಾಗತ್ತೆ. ನಿಮ್ಮ ಮೊಬೈಲನ್ನು ಎಂಟರ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ OTP ವೆರಿಫೈ ಕೊಡಿ. ನೆಕ್ಸ್ಟ್ ನಿಮ್ಮ ಬಳಕೆದಾರರ ಹೆಸರು, ಅಂದರೆ ನಿಮಗೆ ಯಾವ ಒಂದು ನೇಮ್ ಬೇಕು ನೋಡಿ, ಇಲ್ಲಿ ನಿಮಗೆ ಒಂದು ಹೆಸರನ್ನು ಬರೆದುಕೊಳ್ಳಿ. ಅಂದರೆ ನಿಮ್ಮ ಹೆಸರು ಬರ್ಕೋಬೋದು, ಅಂದರೆ ಯೂಸರ್ ನೇಮನ್ನು ನೀವು ಎಂಟರ್ ಮಾಡ್ಕೋಬೇಕಾಗತ್ತೆ. ಅದನ್ನು ಯಾವ ರೀತಿ ಬೇಕು ನೋಡಿ ಆ ರೀತಿಯಾಗಿ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು Gmail ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಇಲ್ಲೊಂದು ಚೆಕ್ ಬಾಕ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಐ ಅಗ್ರಿ ರಿಸೀವ್ ಇಂಪಾರ್ಟೆಂಟ್ ನೋಟಿಸ್ ರಿಲೇಟೆಡ್ ದ ಅಡ್ಮಿಷನ್ ಪ್ರೊಸೆಸ್, ವಾಟ್ಸಪ್, SMS, ಇಮೇಲ್ ಪ್ರೊವೈಡ್ ಅಬೋ ಅಂತ ಇದೆ. ಇದರಲ್ಲಿ ಪಾಸ್ವರ್ಡನ್ನು ನೀಟಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ ಇದರಲ್ಲಿ. ನೆಕ್ಸ್ಟ್ ಚೆಕ್ ಬಾಕ್ಸ್ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಕೊಡಿ. ಇಲ್ಲಿ ಈಗ ನಿಮ್ಮ ಬಳಕೆದಾರ ಹೆಸರು ನೀವು ಈಗ ಆಲ್ರೆಡಿ ಕ್ರಿಯೇಟ್ ಮಾಡಿದಿರಲ್ಲ, ಆ ಒಂದು ನೇಮನ್ನು ಹಾಕಿ, ಲಾಸ್ಟ್ ನಿಮ್ಮ ಮೊಬೈಲ್ ನಂಬರ್ದು 4 ನಂಬರ್ ಹಾಕಿ ಗೆಟ್ OTP ಕೊಡಿ. ಬಳಕೆದಾರ ಹೆಸರು ನೀವು ಒಂದು ಇದಾಗ ಕ್ರಿಯೇಟ್ ಮಾಡಿದ್ದು, ಅಂದರೆ ಈ ಸದ್ಯ ಕ್ರಿಯೇಟ್ ಮಾಡಿದ್ದು, ಮತ್ತು ನಿಮ್ಮ ವಾಟ್ಸಪ್ನಲ್ಲಿ ಇರುವ, ಅಂದರೆ ಈ ಆಲ್ರೆಡಿ ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ ಅದರ ಒಂದು ಲಾಸ್ಟ್ 4 ಡಿಜಿಟನ್ನು ಎಂಟರ್ ಮಾಡ್ಕೊಳ್ಳಿ, ಗೆಟ್ OTP ಕೊಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ವಾಟ್ಸಪ್, ಇಮೇಲ್ ಮತ್ತು SMS OTP ಕೇಳುತ್ತೆ. ಇಲ್ಲಿ ನಾನು SMS ಸೆಲೆಕ್ಟ್ ಮಾಡ್ಕೊತೀನಿ. ನಿಮಗೆ ಯಾವುದು ಬೇಕು ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು OTP ಬರುತ್ತೆ, ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಕ್ಕೆ OTP ಬರುತ್ತೆ, ಆ OTPಯನ್ನು ಕೆಳಗೆ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ OTP ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ನೀವು ಒಂದು ಕ್ರಿಯೇಟ್ ಮಾಡಿದ ಪಾಸ್ವರ್ಡನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ.
ನೆಕ್ಸ್ಟ್ ಇಲ್ಲಿ ಒಂದು ನಂಬರ್ ಇರುತ್ತೆ, ಅದನ್ನು ಆ್ಯಡ್ ಮಾಡಿ ಪ್ಲಸ್ ಮಾಡಿ ಎಷ್ಟು ಬರುತ್ತೆ ನೋಡಿ ಅದು ಆನ್ಸರು, ಅದನ್ನು ಇಲ್ಲಿ ಕೊಟ್ಟು ನೆಕ್ಸ್ಟ್ ಕೆಳಗೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ಸೈನ್ ಇನ್ ಕೊಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಪಾಸ್ವರ್ಡ್ ಸೇವ್ ಕೇಳುತ್ತೆ, ಸೇವ್ ಮಾಡ್ಕೊಳ್ಳಿ, ಅದು ಬಿಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೆಕ್ಸ್ಟ್ ನಿಮ್ಮ ಪ್ರೊಫೈಲನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆ್ಯಕ್ಟಿವ್ ಪೋಸ್ಟ್ ಹತ್ತಿದೆ, ಈ ರೀತಿ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಪ್ರೊಫೈಲ್ ಹತ್ತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಲೆಫ್ಟ್ ಸೈಡು. ನೆಕ್ಸ್ಟ್ ನಿಮ್ಮ ಒಂದು ಈ ರೀತಿಯಾಗಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನೋದು ಬರುತ್ತೆ. ಇಲ್ಲಿ ನಿಮ್ಮ ಒಂದು ತಂದೆ ಹೆಸರು, ತಾಯಿ ಹೆಸರು ಮತ್ತು ನಿಮ್ಮ ಮದುವೆ ಆಗಿದ್ದರೆ ಗಂಡ ಅಥವಾ ಹೆಂಡತಿ ಹೆಸರನ್ನು ಬರೆದುಕೊಳ್ಬೇಕಾಗುತ್ತೆ. ಅದೇ ರೀತಿ ಕೆಳಗೆ ಬಂದು ನಿಮ್ಮ ಒಂದು ಸ್ಟೇಟ್ ಅಂದರೆ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಟೇಟ್ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ, ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಫಾದರ್ ನೇಮು, ಇಲ್ಲಿ ಮದರ್ ನೇಮು. ಅದೇ ರೀತಿ ಬಂದು ಇಲ್ಲಿ ನಿಮ್ಮ ಸ್ಟೇಟ್ ಅಂದರೆ ಯಾವೊಂದು ಸ್ಟೇಟ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್, ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ತಾಲೂಕನ್ನು ಎಂಟ್ರಿ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಇರ್ತವೆ. ನೆಕ್ಸ್ಟ್ ಇವಾಗ ಕನ್ನಡ ಹೇಳುತ್ತೆ. ಇಲ್ಲಿ ನೀವು ಕನ್ನಡವನ್ನು ಸೆಲೆಕ್ಟ್ ಆಗಿದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಕೊಡಿ. ಇಲ್ಲಿ ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಅಥವಾ ಎಸ್ ನೋ ಕೊಡಿ. ಮ್ಯಾರಿಡ್ ಅಥವಾ ಎಸ್ ಕೊಟ್ಟರೆ ನೀವು ನಿಮ್ಮ ಒಂದು ಗಂಡ ಅಥವಾ ಹೆಂಡತಿ ಹೆಸರನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಒಂದು ಇಮೇಲನ್ನು ಎಂಟರ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್, ಅದೇ ರೀತಿ ಹೈಟು ಮತ್ತು ನಿಮ್ಮ ವೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟಿದೆ ನೋಡಿ ಹೈಟು ಮತ್ತು ವೇಟನ್ನು ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಂಪಲ್ಸರಿ ಎಕ್ಸಾಮ್ ಪಾಸ್ ಆಗಿದ್ದಾರೆ ಅಂತ ಕೇಳುತ್ತೆ. KE ಮತ್ತು KPSC ಇದು. ಈ ಪಾಸ್ ಆಗಿರೋ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಕೊಡಿ. ನೀವು ಎಸ್ ಕೊಟ್ಟರೆ ಇಲ್ಲಿ ನಿಮ್ಮ ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತು ನಿಮ್ಮ ಎಕ್ಸಾಮ್ ಒಂದು ಏನಿರುತ್ತೆ ನೋಡಿ ಅದು ನೋಂದಣಿ ನಂಬರು, ಅದನ್ನು ಇಲ್ಲಿ ನೀವು ಟೈಪ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಡೇಟ್ ಸೆಲೆಕ್ಟ್ ಮಾಡ್ತೀನಿ. ಅದು 2024 ಜನವರಿ 20 ಇದೆ. ಆ ಒಂದು ಡೇಟನ್ನು ಇಲ್ಲಿ ನೀಟಾಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆ ಒಂದು ನಂಬರ್ ನೋಂದಣಿ ನಂಬರ್ ಇರುತ್ತೆ, KE ಅಥವಾ KPSC ನಡೆಸಿದ್ದು. ಆ ಒಂದು ನೋಂದಣಿ ನಂಬರನ್ನು ಎಂಟರ್ ಮಾಡ್ಕೊಂಡು ಸೇವ್ ಕೊಡಿ. ಸೇವ್ ಕೊಟ್ಟ ನಂತರ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ನಿಮ್ಮ ಪರೀಕ್ಷೆ ವಿವರ 10ನೇ ಸಮಾನ ಅಂದರೆ ನಿಮ್ಮ 10th ಒಂದು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು SSLC ಕ್ವಾಲಿಫಿಕೇಷನ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಇದರಲ್ಲಿ ನಿಮ್ಮ ಒಂದು SSLC ನಂಬರ್ ಅಂದರೆ ನೋಂದಣಿ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಅದು ಎಲ್ಲ ರೀತಿ ಫಿಲ್ ಆಗುತ್ತೆ. ಅಂದರೆ ಯಾವುದೇ ರೀತಿಯಾಗಿ ಮ್ಯಾನ್ಯಲ್ ಆಗಿ ಎಂಟರ್ ಮಾಡೋದು ಬರೋಲ್ಲ, ಡೈರೆಕ್ಟಾಗಿ ಎಂಟರ್ ಆಗುತ್ತೆ. ಇದರಲ್ಲಿ ನಿಮ್ಮ ಹೆಸರು ಎಲ್ಲ ಒಂದು ಡೀಟೇಲ್ಸ್ ಅನ್ನೋದು ಬರುತ್ತೆ. ಇಲ್ಲಿ ನೀವು ಕನ್ನಡ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ನಿಮ್ಮ ಕಾಲೇಜ್ ಹೆಸರು ಕೂಡ ಬಂದಿರುತ್ತೆ. ಇಲ್ಲಿ ಕೆಳಗೆ ನಿಮ್ಮ ಮಾರ್ಕ್ಸ್ ಕೂಡ ಬಂದಿರುತ್ತೆ, ಪರ್ಸೆಂಟೇಜ್ ಕೂಡ ಬರುತ್ತೆ. ಇದನ್ನು ನೆಕ್ಸ್ಟ್ ನೀವು ಸೇವ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಒಂದು PUC ಡೀಟೇಲ್ಸ್ ಅನ್ನೋದು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. PUC ಅಂದರೆ ನೀವು ಪಾಸ್ ಆಗಿದ್ದೀರ ಅಂತ ಕೇಳುತ್ತೆ, ಕಂಪ್ಲೀಟೆಡ್ ಅಂತೇಳಿ ಇಲ್ಲಿ ನೋ ಇರುತ್ತೆ, ಇದನ್ನು ಎಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು PUC ರಿಜಿಸ್ಟರ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನೋಂದಣಿ ರೂಲ್ ನಂಬರ್ ಇಲ್ಲಿ ನೋಡ್ಕೊಳ್ಳಿ, ಎಸ್ ಆದ ನಂತರ
ಇದನ್ನು ಮ್ಯಾನ್ಯುವಲ್ ಆಗಿ ಎಂಟ್ರ್ ಮಾಡೋದಿರುತ್ತೆ. ಅದು ಯಾವುದೇ ರೀತಿ ಆಟೋ ಫಿಲ್ ಆಗಲ್ಲ. ಇಲ್ಲಿ ಒಂದು ಯಾವೊಂದು ಮಂತು ಯಾರು ಬೋರ್ಡ್ ಯಾವುದಿದೆ ಎಲ್ಲವನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೊತಾ ಹೋಗ್ಬೇಕಾಗತ್ತೆ. ಅದೇ ರೀತಿ ನಿಮ್ಮ ಕಾಲೇಜ್ ಹೆಸರು ಕೂಡ ಎಂಟ್ರ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಕನ್ನಡ ಎಕ್ಸಾಮ್ ಅಂದರೆ ಕನ್ನಡದಲ್ಲಿ ಓದಿದಿರ ಇಲ್ಲ ಅನ್ನೋದು SR ಕೊಡಬೇಕಾಗತ್ತೆ. ಆರ್ಟ್ಸಾ, ಕಾಮರ್ಸಾ, ಸೈನ್ಸಾ ಯಾವುದಿದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಅಂಕಗಳು ಮತ್ತು ಪಡೆದ ಅಂಕ ಬಡ್ಡಿ ಶೇಕಡಾವಾರು ಎಲ್ಲವನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಇದನ್ನು ಶೇಕಡಾವಾರು ಬರ್ತಾಯಿದೆ, ಇಲ್ಲಿ ಆರ್ಟ್ಸ್ ಕೊಡ್ತಾಯಿದ್ದೀನಿ. ಎಲ್ಲವನ್ನು ಒಂದು ಸಲ ನೋಡ್ಕೊಂಡು ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಸೇವ್ ಕೊಡಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು ಮೀಸಲಾತಿ ಅನ್ನೋದು ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಮೀಸಲಾತಿ ವಿವರಗಳು ಅಂತೇಳಿ ವರ್ಗ HK ಹತ್ತಿದೆ, ಆದಾಯ ಗ್ರಾಮೀಣ ವಿವರ ಅಂತೇಳಿ. ಇಲ್ಲಿ ಕ್ಯಾಟಗರಿ ಮೀಸಲಾತಿ ಅಂತ ಒಂದು ಆಪ್ಷನ್ಸ್ ಇದೆ. ಇಲ್ಲಿ ನೋಡ್ಬೋದು ನೀವು ಮೀಸಲಾತಿ ವಿವರ ಕೆಳಗೆ ಡೌನ್ ಬರಬೇಕಾಗುತ್ತೆ. ಇದು ಬಂದು 5ನೇ ನಂಬರ್ ಕ್ಲೈಮ್ ಡೀಟೇಲ್ಸ್ ಅಂತ ಬರುತ್ತೆ. ಈಗ ನಾವು ರಿಸರ್ವೇಷನ್ ನೋಡ್ಬೋದು. ಹೊರತಾಗಿ ರಿಸರ್ವೇಷನ್ದಾಗೆ ಮೀಸಲಾತಿ ಕ್ಯಾಟಗರಿ ಅಂದರೆ ಇದು GM ಇದೆ. GM ಅನ್ನು ಹೊರತುಪಡಿಸಿ ಮೀಸಲಾತಿ ಅರ್ಜಿ ಸಲ್ಲಿಸ್ತಾರೆ ಅಂತ ಕೇಳುತ್ತೆ. ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಎಸ್ ಕೊಟ್ಟರೆ ಇಲ್ಲಿ ನಿಮ್ಮ ಒಂದು RD ನಂಬರ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಆಟೋ ಫಿಲ್ ಆಗುತ್ತೆ. ಅಂದರೆ ನಿಮ್ಮ ಹೆಸರು ಮತ್ತು ನೀವು ಏನಿದೆ ನೋಡಿ ಎಲ್ಲವನ್ನು ಇಲ್ಲಿ ಆಟೋ ಫಿಲ್ ಆಗುತ್ತೆ. ಅದೇ ರೀತಿ ಮತ್ತೆ ಕೆಳಗೆ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ನಿಮ್ಮ ಹೆಸರು ತೋರಿಸುತ್ತೆ. ಇಲ್ಲಿ ಪೆಂಡಿಂಗ್ ಇದೆ ಅಥವಾ ಸೇಮ್ ಇದೆ, ಸೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ಫರ್ಮ್ ಸರ್ಟಿಫಿಕೇಟ್ ನೇಮ್ ಇದನ್ನು ಸೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ವೆರಿಫಿಕೇಷನ್ದು. ನೆಕ್ಸ್ಟ್ ನಿಮ್ಮ ಒಂದು ಧರ್ಮದ ರಿಲಿಜನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಿಂದೂ. ನೀವು ಕಲ್ಯಾಣ ಕರ್ನಾಟಕದವ್ರು ಕೇಳುತ್ತೆ, ಇದನ್ನು ಎಸ್ ಇದ್ದರೆ ಎಸ್ ಕೊಡಿ, ಇಲ್ಲ ನೋ ಕೊಡಿ. ಇದು ಗ್ರಾಮೀಣ ಮೀಸಲಾತಿ ಇದೆ ಅಂತ ಕೇಳುತ್ತೆ, ಎಸ್ ಕೊಡಿ. ಅಂದ ನೀವು ಯಾವೊಂದು ಡಿಸ್ಟ್ರಿಕ್ಗೆ ಸೆಲೆಕ್ಟ್ ಯುವರ್ ಡಿಸ್ಟ್ರಿಕ್ಟ್ ಫಾರ್ VAO RPC ಪೋಸ್ಟ್ ಹತ್ತಿದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಯಾವೊಂದು ಜಿಲ್ಲೆಗೆ ಸೆಲೆಕ್ಟ್ ಆಗುತ್ತೆ ನೋಡಿ, ಅಂದರೆ ಯಾವೊಂದು ಜಿಲ್ಲೆ ಎಕ್ಸಾಮ್ ಬರಿತಾ ಇದ್ದೀರಾ ಆ ಒಂದು ಜಿಲ್ಲೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಈಗ ಇಲ್ಲಿ ಹಾಸನ, ಮಂಡ್ಯ, ಬೆಂಗಳೂರು ಅರ್ಬನ್ ಈ ರೀತಿ ಇದೆ. ನಾನು ಇಲ್ಲಿ ಬೆಳಗಾವಿ ಕೊಡ್ತೀನಿ. ನಿಮ್ಮ ಒಂದು ಯಾವೊಂದು ಡಿಸ್ಟ್ರಿಕ್ಟ್ ಬೇಕು ನೋಡಿ ಆ ಒಂದು ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಕೊಡಿ. ಒಂದೇ ಸಲ ಇದು ನೀಟಾಗಿ ನೋಡ್ಕೊಂಡು ಸೇವ್ ಕೊಡಿ. ಯಾವುದೇ ರೀತಿಯಾಗಿ ಎಡಿಟ್ ಮಾಡಲು ಬರೋದಿಲ್ಲ. ಅಂದರೆ ನೀವು ಹಿಂದಾಡಿಸಿ ಬೇರೆ ಒಂದು ಡಿಸ್ಟ್ರಿಕ್ಕಿಗೆ ನಾವು ಅಪ್ಲೈ ಮಾಡ್ತಿದ್ದೆ ಅಂದರೆ ಯಾವುದೇ ರೀತಿ ಎಡಿಟ್ ಕೂಡ ಆಪ್ಷನ್ ಇದರಲ್ಲಿ ಕೊಟ್ಟಿಲ್ಲ, ಅವರು ಕ್ಲಿಯರ್ ಖಂಡಿತವಾಗಿ ಹೇಳಿದ್ದಾರೆ. ನೆಕ್ಸ್ಟ್ ಸೇವ್ ಕೊಡಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಒಂದು ಕ್ಲೈಮ್ ಬರುತ್ತೆ, ಕ್ಲೈಮ್ ಆ್ಯಂಡ್ ಎಕ್ಸ್ಪೆನ್ಸ್ ಅಂತೇಳಿ ಎಕ್ಸ್ಪೀರಿಯನ್ಸ್. ಇದರಲ್ಲಿ ನೀವು ನೋಡ್ಬೋದು ಮೂಲ ವಿವರಗಳು ಮತ್ತು 2ನೇದು ಥರ್ಡ್ ರಿಸರ್ವೇಷನ್, ಈಗ 5ನೇದು ಕ್ಲೈಮ್ ಡೀಟೇಲ್ಸ್ ಅಂತ ಬರ್ತಾಯಿದೆ. ಇದರಲ್ಲಿ 10 ಸ್ಟೆಪ್ ಇದೆ, ಪೂರ್ತಿ ನೋಡಿ. ಈಗ ಹೆಚ್ಚುವರಿ ಕ್ಲೈಮ್ ವಿವರಗಳು ಅಂತ ಬರ್ತಾಯಿದೆ. ಇಲ್ಲಿ ನೋಡ್ಬೋದು ನೀವು ಡೂ ಹ್ಯಾವ್ ರಿಸರ್ವೇಷನ್ ಅಂಡರ್ ದ ಪ್ರಾಜೆಕ್ಟ್ ಇದ್ರೆ ಕೊಡಿ, ಇಲ್ಲಾಂದ್ರೆ ನೋ ಕೊಡಿ. ನೀವು ಏನಾದ್ರು ಡಿಬಾರ್ ಆಗಿದ್ರೆ ಅಂತ ಕೇಳುತ್ತೆ KPSC ಅಂತ, ಇದನ್ನು ಎಸ್ ಇದ್ದರೆ ಎಸ್ ಕೊಡಿ, ನೋ ಇದ್ದರೆ ನೋ ಕೊಡಿ. ಇನ್ನು ಯಾವ್ದಾದ್ರು ಕ್ರಿಮಿನಲ್ ಕೇಸ್ ಇದ್ದರೆ ಇದನ್ನು ಎಸ್ ಕೊಡಿ, ಇಲ್ಲಾಂದರೆ ನೀವು ಕಂಪ್ಯೂಟರ್ ನಾಲೆಜ್ ಇದ್ದರೆ ಡೂ ಎಸ್ ಕೊಡಿ. ಇದು ಎಷ್ಟು ವರ್ಷದ ಕಂಪ್ಯೂಟರ್ ಅಂದರೆ ಇಲ್ಲಿ ನೋಡ್ಬೋದು ಡೂ ಹ್ಯಾವ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಫ್ರಮ್ ಆರ್ಗನೈಸ್ ಇನ್ಸ್ಟಿಟ್ಯೂಟ್ ಅಂತಿದೆ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. 6 ತಿಂಗಳು, 1 ವರ್ಷ, 1.5 ವರ್ಷ, 2 ವರ್ಷ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಟೈಪ್ ಅಂತ ಕೇಳುತ್ತೆ. ಇಲ್ಲಿ ಏನಾದ್ರು ನೀವು ಏಜ್ ರಿಲ್ಯಾಕ್ಸೇಷನ್ಗೆ ಅಪ್ಲೈ ಮಾಡಿದರೆ ನೋಡ್ಕೊಳ್ಳಿ. ಇಷ್ಟು ಆಪ್ಷನ್ಸ್ ಇದೆ. ಎಕ್ಸ್ ಮಿಲಿಟರಿ ಮ್ಯಾನು, ಸರ್ವಿಸ್, NCC ಅಂತಿದೆ. ಇದ್ದರೆ ನೀವು ಎಸ್ ಕೊಡ್ಬೋದು, ಇಲ್ಲಾಂದ್ರೆ ನೋ ಕೊಡ್ಬೋದು. ನೀವು ಏನಾದ್ರು ವಿಕಲಚೇತನರು ಅಂದರೆ ಡಿಸೇಬಲ್ ಸ್ಟೂಡೆಂಟ್ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ಇದು ನೋ ಇರುತ್ತೆ. ಸೇವ್ ಡೀಟೇಲ್ಸ್ ಕೊಡಿ. ಇಲ್ಲಿ ಮತ್ತೆ ನೆಕ್ಸ್ಟ್ ಕೊಡಿ.
ನೆಕ್ಸ್ಟ್ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಮತ್ತೊಂದು ಪೇಜಲ್ಲಿ ಓಪನ್ ಆಗಿದೆ. ಸೆಕ್ಷನ್ ಅರ್ಹತೆ ಅಂತೇಳಿ ಆ್ಯಡ್ ಕ್ವಾಲಿಫಿಕೇಷನ್ ಅಂತ ಹೇಳ್ತೀವಿ. ಮೋರ್ ಕ್ವಾಲಿಫಿಕೇಷನ್ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಅಡಿಷನ್ ಕ್ವಾಲಿಫಿಕೇಷನ್ ಅಂದರೆ ನೀವು ಏನಾದರೂ ಡಿಗ್ರಿ ಸ್ಟೂಡೆಂಟ್ ಇದ್ದರೆ, ಅಂದರೆ ನೀವು ಡಿಗ್ರಿ ಮುಗಿದಿದ್ದರೆ ಅಥವಾ ಪಿ ಜಿ ಮುಗಿದ್ರೆ ಇಲ್ಲಿ ಅಡಿಷ್ನಲ್ ಆಗಿ ನೀವು ಎಂಟರ್ ಮಾಡ್ಕೋಬೋದು. ಇದೇನು ಮ್ಯಾಂಡೇಟರಿ ಅಲ್ಲ, ನೀವು ಎಂಟರ್ ಮಾಡ್ಕೋಬೋದು, ಬಿಡ್ಬೋದು. ಇದರಲ್ಲಿ ಕೂಡ ಅದೇ ರೀತಿ ಕ್ವಾಲಿಫಿಕೇಷನ್ ಪ್ರಕಾರ ಅಂದರೆ ಯಾವ ರೀತಿ ಡಿಗ್ರಿ ಇದೆ ನೋಡಿ, BA BSc ಇದೇ ರೀತಿ ಸೆಲೆಕ್ಟ್ ಮಾಡೋದಿರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಹತೆ ಪ್ರಕಾರದಲ್ಲಿ ನೋಡ್ಬೋದು ಡಿಪ್ಲೊಮಾ, ITI, UG ಡಿಗ್ರಿ ಅಂತ ಆಪ್ಷನ್ಸ್ ಇದೆ. ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಯಾವ ಒಂದು ಡಿಗ್ರಿ ಇದೆ ನೋಡಿ, BA BCom BSc ಇಲ್ಲಿ ಸರ್ಚ್ ಮಾಡಿ. ಅದೇ ಪಾಸ್ಡ್ ಅಂತ ಇರುತ್ತೆ. ಅದೇ ರೀತಿ ಯೂನಿವರ್ಸಿಟಿಯನ್ನು ಕೊಡ್ಬೋದು. ನಾನು ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ, ಅಂದರೆ ನನಗಿದು ಯಾವುದೇ ನೆಸೆಸರಿ ಅಲ್ಲ. ಆದ್ದರಿಂದ ಇದನ್ನು ನಾನು ಯಾವುದೇ ರೀತಿಯಾಗಿ ಈಗ ಫಿಲ್ ಮಾಡ್ತಾಯಿಲ್ಲ. ನೀವು ಬೇಕಾದರೆ ಫಿಲ್ ಮಾಡ್ಬೋದು ಅಥವಾ ಬಿಡ್ಬೋದು. ಇಲ್ಲಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ನಿಮ್ಮ ಕೆಲಸದ ಅನುಭವ ಏನಾದ್ರು ಇದ್ದರೆ ಇಲ್ಲಿ ನೋಡಿ, ಯಾವ್ದಾದ್ರು ರೀತಿ ನೀವು ಯಾವ್ದಾದ್ರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿದರೆ ಅಥವಾ ಗೌರ್ಮೆಂಟ್ ಜಾಬ್ ಮಾಡಿ ರಿಟೈರ್ಡ್ ಆಗಿದ್ದರೆ, ಅಂದರೆ ರಿಟೈರ್ಡ್ ಅಲ್ಲ ಬಿಟ್ಟಿದ್ದರೆ, ಅದೇ ರೀತಿಯಾಗಿ ಒಂದು ಏನಾದ್ರು ಇದ್ದರೆ ನಿಮ್ಮದು ಕೆಲಸದ ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲಿ ನೀವು ಕೊಡಬೇಕಾಗುತ್ತೆ. ಇಲ್ಲಿ ಪ್ರವೇಶ ನಮೂನೆ ಎಕ್ಸ್ಪೀರಿಯೆನ್ಸ್ ಎಂಟ್ರಿ ಫಾರ್ಮ್ ಅಂತ ಇರುತ್ತೆ. ಇಲ್ಲಿ ಸಂಸ್ಥೆಯ ಪ್ರಕಾರ ಆರ್ಗನೈಸ್ ಟೈಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಡೆಡಾ, ಬೋರ್ಡಾ, ಇದು ಕಾರ್ಪೊರೇಷನ, ಗೌರ್ಮೆಂಟಾ, ಪ್ರೈವೇಟ್ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಸಂಸ್ಥೆಯ ಹೆಸರು, ನಿಮ್ಮ ಒಂದು ಸಂಸ್ಥೆಯ ಹೆಸರನ್ನು ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೂಲ್ ಅಂದರೆ ಜಾಬ್ ರೋಲ್, ಅಂದರೆ ಯಾವ ಒಂದು ಕೆಲಸ ಮಾಡ್ತಾ ಇದ್ದೀರಿ ನೋಡಿ ಅದನ್ನು ಇಲ್ಲಿ ಬರೆದುಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಜಾಬ್ ಅಂದರೆ ಯಾವ ರೀತಿ ಇತ್ತು ಅದನ್ನು ಇಲ್ಲಿ ಬರ್ಕೋಬೇಕಾಗುತ್ತೆ. ಜಾಬ್ ಒಂದು ಪ್ರಾರಂಭದಿಂದ ಡೇಟು, ಅಂದರೆ ಪ್ರಸ್ತುತ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಯಾವ ತಾರೀಕಿನಿಂದ ಅಂತಿಮ ದಿನಾಂಕ, ಅದೇ ರೀತಿ ಇಲ್ಲಿ ಅನುಭವ ವರ್ಷ ಅಂತ ಬರುತ್ತೆ. ನೆಕ್ಸ್ಟ್ ನೀವು ಆ್ಯಡ್ ಎಕ್ಸ್ಪೀರಿಯೆನ್ಸ್ ಕೊಡ್ಬೋದು. ನಾನು ಇದು ಯಾವುದೇ ರೀತಿಯಾದ ಎಕ್ಸ್ಪೀರಿಯೆನ್ಸ್ ಇಲ್ಲ, ಅದರಿಂದ ಜಸ್ಟ್ ನಾನು ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಕ್ಯಾಂಡಿಡೇಟ್ದು ಸಿಗ್ನೇಚರು ಮತ್ತು ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಇದು ನಂಬರ್ 8, ಸ್ಟೆಪ್ ನಂಬರ್ 8. ಇದರಲ್ಲಿ ನೀವು ಒಂದು ಫೈಲನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು JPG ಇರಬೇಕಾಗುತ್ತೆ, 1 MB ಕಡಿಮೆ ಇರಬೇಕಾಗುತ್ತೆ. ಇದರಲ್ಲಿ ನೋಡ್ಕೊಳ್ಳಿ, ಆ ರೀತಿಯಾಗಿ ನಿಮ್ಮ ಒಂದು ಫೈಲನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಈಗ ನಾನು ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಅಂದರೆ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿದ್ದೀನಿ. ಆದರೆ ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿ ಇರುವಂಥ ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು ಓಪನ್ ಕೊಡ್ತೀನಿ, ಒಂದು ಫೋಟೋನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಅಪ್ಲೋಡ್ ಕೊಡಿ. ಇವು ನೀವು ಏನಾದರೂ ಡೌಟ್ ಇದ್ದರೆ ಪ್ರಿವ್ಯೂ ಕೂಡ ನೋಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಲೋಡ್ ಆಗುತ್ತೆ ಅದು. ನೆಕ್ಸ್ಟ್ ಇಲ್ಲಿ ಒಂದು ಕ್ಯಾಂಡಿಡೇಟ್ ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಯಾವ ಒಂದು ಫೈಲ್ನಲ್ಲಿದೆ ನೋಡ್ಕೊಳ್ಳಿ. ಇದರಲ್ಲಿರುವ ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಕೊಡಿ. ನೆಕ್ಸ್ಟ್ ಸೇವ್ ಕೊಡಿ. ಈಗ ನಂಬರ್ 8 ಆಯಿತು. ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಅಂದರೆ ನೀವು ಒಂದು ನೀಟಾಗಿ ಎಲ್ಲ ಎಂಟ್ರಿ ಇದೆಯಾ ಎಲ್ಲ ನೋಡ್ಕೋಬೋದು. ಇಲ್ಲಾಂದರೆ ಇಲ್ಲಿ ಪ್ರಿವ್ಯೂ ಮೆನು ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಕೂಡ ಮಾಡ್ಕೋಬೋದು. ಬಿಫೋರ್ ಸಬ್ಮಿಟ್, ಫೈನಲ್ ಸಬ್ಮಿಟ್ ಅಂದರೆ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಒಂದು ಫೈಲ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಮೇಲೆ ಡೌನ್ಲೋಡ್ ಅಲ್ಲಿ ಬಂದಿರುತ್ತೆ ಅಪ್ಲಿಕೇಶನ್ ರಿಪೋರ್ಟ್ PDF. ಇದರಲ್ಲಿ ನಿಮ್ಮ ಒಂದು ಸಂಪೂರ್ಣವಾದ ಡೀಟೇಲ್ಸ್ ಅನ್ನೋದು ಬರುತ್ತೆ. ಏನಾದ್ರು ತಪ್ಪಿದೆಯಾ ನೋಡ್ಕೊಳ್ಳಿ. ತಪ್ಪಿದರೆ ಈಗ ಫೈನಲ್ ಸಬ್ಮಿಟ್ಗಿಂತ ಬಿಫೋರ್ ನೀವು ಎಡಿಟ್ ಮಾಡ್ಕೋಬೋದು. ನೆಕ್ಸ್ಟ್ ಇದಾದ ನಂತರ ಇಲ್ಲಿ ಫೈನಲ್ ಸಬ್ಮಿಟ್ ಕೊಡಿ.
ಯಾರು ಶೋರ್ ಕೇಳುತ್ತೆ, ಎಸ್ ಕೊಡಿ, ಓಕೆ ಕೊಡಿ. ನೆಕ್ಸ್ಟ್ ಇಲ್ಲಿ ನೋಡಬಹುದು ಪೋಸ್ಟ್ ಆಯ್ಕೆ ಮತ್ತು ಪಾವತಿ ಅಂತ ಬರುತ್ತೆ. ಇಲ್ಲಿ 2 ಆಪ್ಷನ್ಸ್ ಇದೆ, ಇಲ್ಲಿ ಲ್ಯಾಂಡ್ ಸರ್ವರ್ದು ಮತ್ತು ಇಲ್ಲಿ VAO. ನಾನು VAO ಇದ್ದರಿಂದ VAOವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವೀಗ ಡೈರೆಕ್ಟ್ ಪೇಮೆಂಟನ್ನು ಇದು ಮಾಡ್ಕೋಬೇಕಾಗುತ್ತೆ. ಅದರಿಂದ VAOವನ್ನು ಸೆಲೆಕ್ಟ್ ಮಾಡಿದ್ದೀನಿ. ಲ್ಯಾಂಡ್ ಸರ್ವರ್ ಆಗ್ತಾಯಿಲ್ಲ ನೋಡ್ತಾ ಇದ್ರೆ, ಅಂದರೆ ಅದರ ಕ್ವಾಲಿಫಿಕೇಷನ್ ಇಂಜಿನಿಯರಿಂಗ್ ಆಗಿರ್ಬೇಕಲ್ವ, ಅದರಿಂದ ಇದು ತೊಗೊಳ್ಳಲ್ಲ. ನೀವೇನಾದ್ರು ಇಂಜಿನಿಯರಿಂಗ್ ಆಗಿದ್ದರೆ ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ನೋಡ್ಬೋದು 500 ರೂಪಾಯಿ ಈಗ ಕೇಳ್ತಾ ಇದೆ. ನಮ್ಮದು ಕಾಸ್ಟ್ ವೈಸು 500 ಕೇಳ್ತಾ ಇದೆ. ಪೇ ಪ್ರೊಸೀಡ್ ಕೊಡಿ, ಪೇ ನಾವು ಕೊಡಿ. ಮೋಡಿಫೈ ಸೆಲೆಕ್ಷನ್ ಇದೆ, ನೆಕ್ಸ್ಟ್ ಪೇ ನಾವು ಕೊಡಿ. ನೆಕ್ಸ್ಟ್ ನಿಮಗೆ ಪೇಮೆಂಟ್ ಆಪ್ಷನ್ಸ್ ಅಂತ ಬರುತ್ತೆ. ಇಲ್ಲಿ ಪೇ ಯೂಸಿಂಗ್ HDFC ಬ್ಯಾಂಕ್ 10 ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ನೀವು ನೋಡ್ಬೋದು HDFC ಬ್ಯಾಂಕ್ ನೆಟ್ ಬ್ಯಾಂಕಿಂಗು, ಅಂದರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿ ನೀವು ನೋಡ್ಕೋಬೋದು. ಅದೇ ರೀತಿ ನೀವು UPI ಸೆಲೆಕ್ಟ್ ಮಾಡಿದರೆ ಇದರಲ್ಲಿ ಕೂಡ ನೀವು ಇಲ್ಲೊಂದು ಶೋ QR ಕೋಡ್ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಒಂದು QR ಕೋಡ್ ಬರುತ್ತೆ. ಇಲ್ಲಿ ನೀವು ಫೋನ್ಪೇ ಗೂಗಲ್ ಪೇ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಇಲ್ಲಿ ಆಪ್ಷನ್ಸ್ ಇದೆ, ಟೈಮಿಂಗ್ ಕೂಡ ನೋಡ್ಬೋದು ನೀವು, 12 ನಿಮಿಷ ಇರುತ್ತೆ. ಅದರಲ್ಲಿ ಇದು QR ಕೋಡ್ ಇಂದ ಇಡಿಸಿ ಜನ್ರೇಟ್ ಮಾಡಬೇಕಾಗುತ್ತೆ. ಫೋನ್ಪೇ ಐತೆ ಯೂಸ್ ಮಾಡಿ ನೀವು QR ಕೋಡ್ ಸ್ಕ್ಯಾನ್ ಮಾಡ್ಬೋದು. ಅಥವಾ ಕಾರ್ಡ್ ಸೆಲೆಕ್ಟ್ ಮಾಡಿರಿ, ನಿಮ್ಮ ಒಂದು ATM ಕಾರ್ಡ್ ನಂಬರು, ಮಂತು ಮತ್ತು ಇಯರ್ ಹಾಕಿ CVV ಕೋಡ್ ಹಾಕಿ ಕಂಟಿನ್ಯೂ ಕೊಟ್ಟರೆ ಒಂದು OTP ಬರುತ್ತೆ. OTP ಎಂಟರ್ ಮಾಡಿಕೊಂಡು ಇಲ್ಲಿ ಪೇ ಮಾಡ್ಬೋದು. ಈಗ ನಾನು ಇದನ್ನು ಎಕ್ಸಿಟ್ ಕೊಡ್ತಾ ಇದ್ದೀನಿ, ಅಂದರೆ ಈಗ ಸದ್ಯದಲ್ಲಿ ಪೇಮೆಂಟ್ ಮಾಡಲ್ಲ, ನಾನು ನಂತರ ಪೇಮೆಂಟ್ ಮಾಡ್ಕೊತೀನಿ. ಇಲ್ಲಿ ಸೇವ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ, ನೀವು ಪೇಮೆಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಒಂದು ಪ್ರಿಂಟ್ ಬರುತ್ತೆ, ಆ ಪ್ರಿಂಟನ್ನು ನಿಮ್ಮ ಒಂದು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಪ್ರಿಂಟ್ಔಟ್ ತೊಗೋಬೋದು. ಈ ರೀತಿಯಾಗಿ ನಿಮ್ಮ ವಿಲೇಜ್ ಅಕೌಂಟೆಂಟ್ ಆಫೀಸರ್ದು ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪನ್ನು ಯೂಸ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್, ಥ್ಯಾಂಕ್ ಯು.